ಈಗೇನು ಮುಳುಗೋಗಿಲ್ಲ. ನನ್ನ ಪ್ರೀತಿಸಿದ್ದು ಸತ್ಯ ಅಲ್ವಾ? ಸತ್ಯ ಅಲ್ವಾ ಮಯೂರಿ? ಮಾತಾಡು. ಸತ್ಯವಾದ ಪ್ರೀತಿ ಯಾವತ್ತೂ ಸಾಯಲ್ಲ. ನಾನು ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ ಮಯೂರಿ. ನನ್ನ ಮೇಲೆ ನಂಬಿಕೆ ಇದೆ ತಾನೇ ನಿಂಗೆ? ಏನೇನೋ ನಿರ್ಧಾರ ತಗೋಬೇಡ. ಸಕ್ಸಸ್ಸು ತಡವಾಗಿ ಸಿಕ್ಕಿದ್ರೆ ಶಾಶ್ವತವಾಗಿ ನಮ್ಮ ಜೊತೆ ಉಳಿಯತ್ತಂತೆ. ನಮ್ಮಿಬ್ಬರು ಪ್ರೀತಿಗೆ ಸಕ್ಸಸ್ ಸಿಕ್ಕೇ ಸಿಗತ್ತೆ. ಆದರೆ ಸ್ವಲ್ಪ ತಡ ಆಗ್ಬೋದಷ್ಟೆ. ನಮ್ಮಿಬ್ಬರು ಪ್ರಾಮಾಣಿಕ ಪ್ರೀತಿಗೆ ಅವ್ರು ಒಪ್ಕೋತಾರೆ. ಪ್ಲೀಸ್ ಮಯೂರಿ, ಇನ್ನೊಂದ್ಸಲಿ ಇಂಥ ನಿರ್ಧಾರ ತಗೊಳಕ್ಕೆ ಹೋಗ್ಬೇಡ. ರಾಹುಲ್, ಹೇ ರಾಹುಲ್. ಅಪ್ಪ, ಏನು ಒಬ್ಬನೇ ನಗ್ತಾ ಕೂತಿದೆಯಲ್ಲ, ಏನು ವಿಷಯ? ಏನಿಲ್ಲಪ್ಪ, ಏನಿಲ್ಲ. ನಮ್ಮಿಂದ ಯಾವ ವಿಷಯನೂ ಮುಚ್ಚಿಡ್ತಾ ಇಲ್ಲ ತಾನೆ ನೀನು? ಖಂಡಿತ ಇಲ್ಲ ಮಾಮ್, ನಿಮ್ಮ ಹತ್ರ ಮುಚ್ಚಿಡಂಥದ್ದು ಏನಿದೆ? ಏಯ್, ಯಾರನ್ನಾದ್ರೂ ಲವ್ ಗಿವ್ ಮಾಡ್ತಾ ಇದೆಯೇನೋ? ಆ ಥರ ಏನಾದರೂ ಇದ್ರೆ ಈಗಲೇ ಹೇಳ್ಬಿಡು ರಾಹುಲ್. ಇಲ್ಲದೆ ಇದ್ರೆ ನಿಮ್ಮ ಅಣ್ಣನ ಕತೆ ಅದ ಹಾಗೆ ನಿಂದು ಆಗೋಗುತ್ತೆ. ಏನಮ್ಮ ನೀನು, ಆ ಥರದ್ದೇನು ಇಲ್ಲ. ಮತ್ತೆ ಹುಡುಗಿ ನೋಡಕ್ಕೆ ಏನಪ್ಪ ಕಷ್ಟ ನಿನಗೆ? ನಾನು ಈಗಲೇ ಮದುವೆ ಬೇಡ ಅಂತ ಹೇಳ್ತಾ ಇದ್ದೀನಲ್ಲ, ಪದೇ ಪದೇ ಯಾಕೆ ಬಲವಂತ ಮಾಡ್ತೀರಾ? ಬಲವಂತ ಮಾಡ್ತಾ ಇರೋದು ನಾವಲ್ಲ ಕಣೋ, ನಿಮ್ಮ ಅಜ್ಜಿನೇ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿರೋದು. ಈಗ ನೋಡು, ನೀನು ಹೇಳಿದ ಮಾತು ಕೇಳಲಿಲ್ಲ ಅಂತ ಕೋಪ ಮಾಡ್ಕೊಂಡು ಉಪವಾಸ ಮಲಗಿದ್ದಾರೆ ಅವರು. ರಾಹುಲ್, ನಿಮ್ಮ ಅಜ್ಜಿ ವಿಷಯ ನಿನಗೆ ಗೊತ್ತೇ ಇದೆ. ಅವ್ರು ಯಾವ್ದಾದ್ರು ಒಂದು ವಿಷಯಕ್ಕೆ ಹಠ ಹಿಡಿದ್ರೆ ಆ ಹರಿಹರ ಬ್ರಹ್ಮಾದಿಗಳು ಬಂದರೂ ಅವ್ರನ್ನ ಬದಲಾಯಿಸೋಕ್ಕಾಗಲ್ಲ. ನೀನು ಈ ಹಠ ಬಿಟ್ಟು ಒಪ್ಕೊಳ್ಳೋ. ಅಜ್ಜಿಗೆ ಎಷ್ಟು ಹಠ ಇದ್ದರೆ ಅವ್ರ ಮೊಮ್ಮಗ ನನಗೆಷ್ಟು ಇರಬೇಕು. ಯಾವುದೇ ಕಾರಣಕ್ಕೂ ಯಾರ ಮನೆಗೂ ನಾನು ಹುಡುಗಿ ನೋಡಕ್ಕೆ ಬರಲ್ಲ. ಈ ರೀತಿ ಉಪವಾಸ ವ್ರತ ಎಲ್ಲ ಮಾಡಿ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋದು ಬೇಡ ಅಂತ ಹೇಳಿ. ಅದಕ್ಕೆಲ್ಲ ಈ ರಾಹುಲ್ ಬಗ್ಗೋನಲ್ಲ ಅಂತ ಹೇಳ್ಬಿಡಿ ಅಜ್ಜಿಗೆ. ರಾಹುಲ್, ರಾಹುಲ್, ಮುಳುಗೋದ್ವಿ ಸಿಂಧು, ಸರ್ವನಾಶ ಆಗೋದ್ವಿ. ಯಾಕತ್ಗೆ ಏನಾಯ್ತು? ಆ ಮಯೂರಿ ನನ್ನ ಮಗನ ಮುಗಿಸ್ದೆ ಬಿಡಲ್ಲ. ತಮಾಷೆ ಮಾಡಬೇಡಿ ಅದಕ್ಕೆ. ಜಯಂತ್ ಮತ್ತೆ ಮಯೂರಿ ಈಗ ನಾನೊಂದು ತೀರಾ ನೀನೊಂದು ತೀರಾ, ಅವರಿಬ್ರು ಪ್ರೀತಿ ಡಿವೈಡ್ ಆಗೋಯ್ತಲ್ಲ. ನಾನು ನೀನು ಡಿವೈಡ್ ಆಗಬೇಕು ಅಷ್ಟೇ, ಅವ್ರಲ್ಲಿ ಡಿವೈಡ್ ಆಗ್ತಾರೆ. ಏನಾಯ್ತದ್ಕೆ? ಅಲ್ಲ ಸಿಂಧು, ಅದೇನು ವಶೀಕರಣ ವಿದ್ಯೆ ಕಲ್ತಿದ್ದಾಳೋ ಆ ಮಯೂರಿ ನನಗಂತೂ ಅರ್ಥ ಆಗ್ತಿಲ್ಲ.
ಅವರಪ್ಪ ಅವನನ್ನ ದನಕ್ ಬರ್ದಂಗ್ ಬಡಿದ್ರು. ನಾನು ಅವನನ್ನ ನೀನ್ ನನ್ನ ಮಗನೇ ಅಲ್ಲ ಅಂದೆ. ನನ್ನ ಅಣ್ಣ ಅವನಿಗೆ ಅಷ್ಟು ಬುದ್ಧಿ ಹೇಳಿದ್ರು. ಒಂದ್ ಕಾಲದಲ್ಲಿ ಅವ್ರ ಮಾವನ್ ಮಾತು ಅಂದ್ರೆ ಲಕ್ಷ್ಮಣ್ ರೇಖೆ ಇದ್ದ ಹಾಗೆ. ಆದ್ರೆ ಈಗ ಅದನ್ನೆಲ್ಲ ದಾಟಿಸ್ಬಿಟ್ಲು ಆ ಮಯೂರಿ. ಅವನು ಅವಳ ಹತ್ರ ಹೇಳ್ತಿದ್ದ, ನಮ್ದು ನಿಜವಾದ ಪ್ರೀತಿ, ನನ್ನ ಮೇಲೆ ನಂಬಿಕೆ ಇದ್ರೆ ನಿನಗೆ ಸ್ವಲ್ಪ ತಾಳ್ಮೆ ಇರ್ಲಿ, ನಮ್ಮ ಮದುವೆ ನಡೆದೇ ನಡೆಯತ್ತೆ ಅಂತ. ಬೆಂಗಳೂರಿಗೆ ಹೊರಟು ನಿಂತಿದ್ದವನ್ನ ತಡೆದು ನಿಲ್ಸಿದಾನೆ ಅಂದ್ರೆ ಏನ್ ಬಡ್ಕೊಂಡು ಸಾಯೋದು ಹೇಳು? ನೋಡಪ್ಪ, ಇದು ನೇಣ್ ಹಗ್ಗ, ಸ್ಟೂಲು ರೆಡಿ ಇದೆ, ನಾನ್ ಸಾಯೋಕ್ ರೆಡಿ ಆಗಿದ್ದೀನಿ ಅಂದ್ರೆ ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡ್ಬಿಟ್ಟು ಆಮೇಲೆ ನೀವು ಸ್ವರ್ಗಕ್ಕೆ ಹೋಗಿ ಅಂತ ಹೇಳ್ತಾನೆ. ಆ ಮಟ್ಟಕ್ಕೆ ತಯಾರು ಮಾಡಿ ಇಟ್ಟಿದ್ದಾಳೆ ಅವಳು ಅವನನ್ನ. ಇಲ್ಲ, ಇದನ್ನ ಹೀಗೆ ಬಿಟ್ರೆ ಕಷ್ಟ ಆಗುತ್ತೆ. ಏನಾದ್ರೂ ಮಾಡ್ಲೇಬೇಕು. ಅದಕ್ಕೆ ಆತಂಕ ಪಡದೆ ನಿಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡಿ. ಏನಾದ್ರೂ ಉಪಾಯ ಸಿಕ್ಕೇ ಸಿಗುತ್ತೆ ಅವರಿಬ್ರನ್ನ ಶಾಶ್ವತವಾಗಿ ದೂರ ಮಾಡೋದಕ್ಕೆ. ನಿಧಾನ ಏನು ಇಲ್ಲ ಸಿಂಧು, ಅವರಿಬ್ರು ರಾಕೆಟ್ ಸ್ಪೀಡಲ್ಲಿದ್ದಾರೆ. ಯಾವುದೇ ಕಾರಣಕ್ಕೂ ಅವರಿಬ್ರು ಒಂದಾಗೋದಕ್ಕೆ ನಾನ್ ಬಿಡಲ್ಲ. ನನ್ನ ಪ್ರಾಣ ಕಿಟ್ಟಾದ್ರೂ ಸರಿ, ಅವರಿಬ್ಬರನ್ನ ದೂರ ಮಾಡೇ ಮಾಡ್ತೀನಿ. ಜಯಂತ ಚಾರು ಮದ್ವೆನ ಮಾಡಿಸ್ತೀನಿ. ಇದು ನನ್ನ ಶಪಥ ಸಿಂಧು, ನನ್ನ ಶಪಥ. ಅದೇನೋ ಅಂತಾರಲ್ಲ, ಅತ್ತ ದರಿ ಇತ್ತ ಪುಲಿ ಅಂತ, ಆ ರೀತಿ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅಟಕತ್ರಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಅದೇ ನನ್ಗೆ ತಲೆ ಕೆಟ್ಟು ಹೋಗಿರೋದು ಶಾಂತಿ. ಅಮ್ಮಂಗೆ ನಾನು ಮೊದಲೇ ಪಡ್ಕೊಂಡೆ, ಈಗಿನ ಕಾಲದ ಹುಡುಗರು ಟೇಸ್ಟೇ ಬೇರೆ ಇರುತ್ತೆ, ಅವ್ರ ಎಕ್ಸ್ಪೆಕ್ಟೇಷನೇ ಬೇರೆ ಥರ ಇರುತ್ತಮ್ಮ. ರಾಹುಲ್ ಊರಿಂದ ಬಂದಮೇಲೆ ಮೇಘ ನೋಡಕ್ಕೆ ಹೋಗೋಣ ಅಂತ. ಆದ್ರೆ ಅತ್ತೆ ಎಲ್ಲಿ ಕೇಳಿದ್ರು ನಮ್ಮ ಮಾತನ್ನ? ಕಾಲ ಯಾವ್ದಾದ್ರೇನು ಹುಡುಗ ಹುಡುಗಿಗೆ ತಾನೇ ಮದುವೆ ಆಗೋದು ಅಂತ ವಿತಂಡವಾದ ಮಾಡಿ ನಮ್ಮ ಬಾಯಿ ಮುಚ್ಚಿಸ್ಬಿಟ್ರು. ವಿಶ್ವನಾಥ್ ಅವ್ರಿಗೆ ಏನು ಉತ್ತರ ಹೇಳೋದೀಗ? ಅವರಂತೂ ಫೋನ್ ಮಾಡಿ ನಿಮ್ಮ ಹುಡುಗ ಊರಿಗೆ ಬನ್ನ, ಹುಡುಗಿ ನೋಡಕ್ಕೆ ಯಾವಾಗ ಬರ್ತೀರ ಅಂತ ಕೇಳ್ತಾನೆ ಇರ್ತಾರೆ. ನಾನು ಅವ್ರಿಗೆ ಏನೇನೋ ಹೇಳಿ ಮ್ಯಾನೇಜ್ ಮಾಡ್ತಾ ಇರ್ತೀನಿ. ಇನ್ಮೇಲೆ ಅವ್ರು ಉತ್ತರ ಹೇಳೋಕ್ಕಾಗಲ್ಲಮ್ಮ. ಅದು ಅಲ್ಲದೆ ನಿಮ್ಮ ಮಗಳೇ ನಮ್ಮ ಮನೆ ಸೊಸೆ ಅಂತ ನಿಮ್ಮಮ್ಮ ಕಮಿಟ್ ಬೇರೆ ಆಗ್ಬಿಟ್ಟಿದ್ದಾರೆ. ಈಗ ಏನ್ರಿ ಮಾಡೋದು? ಅವ್ರು ಬಂದು ಗಲಾಟೆ ಮಾಡಿದ್ರೆ ದೇವರೇ ಗತಿ. ಒಂದು ಕಡೆ ಅಮ್ಮನ ಉಪವಾಸ ಚಳವಳಿ, ಇನ್ನೊಂದು ಕಡೆ ಮಗನ ಹಠ. ಎಲ್ಲಿಗೆ ಹೋಗಿ ಮುಟ್ಟುತ್ತೋ ನನಗಂತೂ ಒಂದೇ ಗಾಬರಿ ಆಗ್ಬಿಟ್ಟಿದೆ ಶಾಂತಿ. ನಾವು ಒಂಥರ ಹೆಲ್ಪ್ಲೆಸ್ ಆಗ್ಬಿಟ್ಟಿದ್ದೀವಿ ರೀ. ಅದೇ ಟೆನ್ನಿಸ್ ಮ್ಯಾಚ್ ನಡೆಯುವಾಗ ಆಡಿಯನ್ಸ್ ಮಧ್ಯ ಕೂತ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇರ್ತಾರಲ್ಲ, ಹಾಗಾಗೋಗಿದೆ ನಮ್ಮ ಪರಿಸ್ಥಿತಿ. ಏನು ಮಾಡೋಕ್ಕಾಗೋದಿಲ್ಲ. ನಿನ್ ಲೆಕ್ಕನೇ ನೋಡ್ತಿದ್ದೀನಪ್ಪ. ಅದೇನು 50 ಸತಿ ಫೋನ್ ಮಾಡ್ತೀಯ, ದುಡ್ಡು 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 ಅಂತ. ದುಡ್ಡು ಹೋದ್ರೆ ಬರುತ್ತೆ, ಬಂದ್ರೆ ಹೋಗುತ್ತಪ್ಪ. ಅದೇ ದುಡ್ಡಿನ ಮಹಿಮೆ. ಲೆಕ್ಕ ನೋಡಿ, ಆಮೇಲೆ ಫೋನ್ ಮಾಡ್ತೀನಿ, ಇಡು. ಏನ್ ಬವಾ, ಯಾಕೆ ಕೂಗಾಡ್ತಾ ಇದ್ರಿ? ಏನ್ ವಿಚಾರ? ಇರುತ್ತಲ್ಲೋ ಸೋಮು ಕಿರಿಕಿರಿ. ಬವಾ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನೊಂದು ಮಾತು ಹೇಳ. ನಾನು ತಪ್ಪು ತಿಳ್ಕೊಳ್ತೀನಿ ಅಂದ್ರೆ ಮಾತು ಹೇಳಲ್ವಾ? ಅದೇನು ಅಂತ ಹೇಳಪ್ಪ. ನಮ್ಮ ಜಯಂತನ್ನ ಅವನ ದಾರಿಲೇ ಹೋಗೋದಕ್ಕೆ ಬಿಟ್ಬಿಡೋದು ಒಳ್ಳೇದಲ್ವಾ ಅಂತ. ಅವನ ದಾರಿ ಅಂದ್ರೆ ಅವನು ಇಷ್ಟಪಟ್ಟ ಹಾಗೆ ಮಯೂರಿ ಜೊತೆ ಅವನ ಮದುವೆ ಮಾಡಿಸೋದು. ಯಾರು ಗತಿ? ಇನ್ನೂ ಮದುವೆ ಆಗಿಲ್ವಲ್ಲ. ನಿಮ್ಮತ್ತವ್ರಿದ್ರೆ ಮದುವೆ ಆದವ್ರು ಹಳೆ ಪ್ರೇಮಗಳು ಕರೆಸಿ ಡಿವೋರ್ಸ್ ಕೊಡಿಸಿ ಅವ್ರ ಸಂಸಾರನೇ ಹಾಳು ಮಾಡ್ಬಿಡ್ತೀರಿ. ಏನು ಮಾತು ಅಂತ ಆಗ್ತಿಲ್ಲ. ಎಂಗೇಜ್ಮೆಂಟ್ ಆಗಿದೆ, ಲಗ್ನ ಪತ್ರಿಕೆ ಪ್ರಿಂಟ್ ಆಗಿದೆ. ಬುದ್ಧಿ ಇರೋರು ಮಾಡೋ ಕೆಲಸನೇನೋ ಇದು.
ಅದು ಅಲ್ಲದೆ ಎಂಗೇಜ್ಮೆಂಟ್ ಆದ್ಮೇಲೆ ಇವ್ನು ಲವ್ ಹುಟ್ಟಿರೋದು, ಇದು ನಾನು ಒಪ್ಪಲ್ಲ ಕೊಡ. ಭಾವ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಭಾವ. ಮೊದಲನೇ ಸಲ ಮನೆಯಿಂದ ಓಡ್ ಹೋಗಿ ಮದುವೆ ಮಾಡ್ಕೊಳ್ಳೋದು ತುಂಬ ಕಷ್ಟ. ತುಂಬ ಯೋಚನೆ ಮಾಡಬೇಕಾಗತ್ತೆ. ಬಂಡ್ ಧೈರ್ಯ ಮಾಡಿ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ. ನೀನು ಹರಕತೆ ಬಿಟ್ಟು ನೇರವಾಗಿದೆ ಏನಂತ ಹೇಳೋ. ಅದು ಹಾಗಲ್ಲ ಭಾವ. ಆದರೆ ಎರಡನೇ ಸಲ ಮನೆ ಬಿಟ್ಟು ಹೋಗಬೇಕು ಅಂದರೆ ಅವ್ರಿಗೆ ತುಂಬ ಸುಲಭ. ಪ್ರೇಮಿಗಳ ಕತೆ ನಿಮಗೆ ಗೊತ್ತಿಲ್ಲ ಭಾವ. ಜಯಂತನಿಗೆ ಚಾರು ಕಂಡ್ರೆ ಒಂಚೂರು ಇಷ್ಟ ಇಲ್ಲ. ಇಷ್ಟೆಲ್ಲ ನಡೆದ್ರು ಮಯೂರಿಗೆ ಜಯಂತನ ಬಗ್ಗೆ ಚೂರು ಪ್ರೀತಿ ಕಡಿಮೆ ಆಗಿಲ್ಲ. ನಮ್ಮ ಜಯಂತನಿಗಂತೂ ಮಯೂರಿ ಅಂದರೆ ಪಂಚಪ್ರಾಣ, ಅಷ್ಟು ಪ್ರೀತಿಸ್ತಾನ ಅವಳನ್ನ. ಅವರಿಬ್ರು ಮತ್ತೆ ನಿರ್ಧಾರ ಮಾಡಿ ಮನೆ ಬಿಟ್ಟು ಓಡ್ ಹೋದ್ರೆ ಆಗೇನು ಮಾಡ್ತೀರಾ? ಅದಕ್ಕೆ ಭಾವ ನಾನು ಹೇಳ್ತಾ ಇರೋದು, ನಮ್ಮ ಮರ್ಯಾದೆ ಉಳಿಬೇಕು ಅಂದರೆ ನಾವೇ ಮುಂದೆ ನಿಂತು ಮಯೂರಿ ಜಯಂತನ ಮದುವೆ ಮಾಡಿಸ್ಬೇಕು. ಅಲ್ಲ ಸುಮು, ಚಾರು ಮನೆಯವ್ರಿಗೆ ಆಮೇಲೆ ಏನು ಒಂದು ಹೇಳಿದ್ರಾಯ್ತು ಭಾವ. ನನ್ನನ್ನು ಬಿಟ್ಟು ಹೋಗ್ತೀಯಾ? ನಿನ್ನನ್ನು ಬಿಟ್ಟು ಹೇಗೆ ಇರಲಿ ನಾನು? ಮದುವೆ ಆಗಿ ಬಂದ್ಬಿಡೋಣ ಅಂತ ಎಷ್ಟು ಬೇಡ್ಕೊಂಡೆ. ನನ್ನ ಮಾತು ಎಲ್ಲಿ ಕೇಳ್ತೀಯ ನೀನು? ಮದುವೆ ಆಗಿ ಬಂದಿದ್ರೆ ನೀನು ತಾಳಿನ ಕಿತ್ತು ಎಸೆದ್ಬಿಡ್ತಿದ್ರ? ಅವನು ಇಷ್ಟಪಟ್ಟ ಹಾಗೆ ಮಯೂರಿ ಜೊತೆ ಅವನು ಮದುವೆ ಮಾಡಿಸೋದು. ಈ ನಿರ್ಧಾರನೇ ನನ್ನ ಕೊನೆಯ ನಿರ್ಧಾರ. ಇದರಿಂದಾನೇ ಶಾಶ್ವತವಾದ ಪರಿಹಾರ. ಅತ್ತೆ, ಇದೇನಿದು? ಇಷ್ಟೇ ಇಷ್ಟ ಅನ್ನ ಬಡಿಸ್ಕೊಂಡಿದ್ದೀರಾ ಮಕ್ಕಳ ಥರ? ಇನ್ನೊಂಚೂರು ಅನ್ನ ಬಡಿಸ್ಲಾ? ಇಂಥ ಮನೆಯಲ್ಲಿ ಹೆಚ್ಚು ದಿನ ಬದುಕಿರಬಾರ್ದು. ಎಲ್ಲದೂ ಸಾಕು ಅನ್ನಿಸ್ಬಿಟ್ಟಿದೆ. ಈ ಸರ್ವಮಂಗಳಮ್ಮ ಮರ್ಯಾದೆಗೋಸ್ಕರ ಬದುಕಿದೋಳು. ಮರ್ಯಾದೆ ಹೋದ್ರು ಒಂದೇ, ಪ್ರಾಣ ಹೋದ್ರು ಒಂದೇ ಅಂತ ತಿಳ್ಕೊಂಡಿರೋಳು. ಉಪವಾಸ ಇದ್ರೆ ಯಾವ ಸಮಸ್ಯೆನೂ ಬಗೆಹರಿಯಲ್ಲಮ್ಮ. ಅವಿಭಕ್ತ ಕುಟುಂಬ ಅಂದಮೇಲೆ ಸಮಸ್ಯೆಗಳು, ಮನಸ್ತಾಪಗಳು ಇದ್ದೇ ಇರುತ್ತೆ.
ರಕ್ತದ ಥರ ಶಾಶ್ವತವಾಗಿ ನಮ್ಮ ಜೀವನ ಪೂರ್ತಿ ನಮ್ಮ ಜೊತೆಲಿರಲ್ಲ. ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಇರಲೇಬೇಕು. ಪರಿಹಾರ ಇಲ್ಲ ಅಂದರೆ ಅದು ಸಮಸ್ಯೆನೇ ಅಲ್ಲ ಅಂತಾರೆ. ಎಲ್ರಿಗೂ ಅರ್ಥ ಆಗಿರ್ಬೇಕಲ್ಲ. ಹೊಟ್ಟೆ ತುಂಬ ಊಟ ಮಾಡಿ. ಮೀನಾಕ್ಷಿ, ಬಾ ನಿನಗೆ ಇಲ್ಲಿ ಜಾಗ ಮಾಡ್ಕೊಡ್ತೀನಿ. ಯಾಕೆ ನಾನು ಇಲ್ಲಿ ಕೂತ್ರೆ ನಿಮಗೆ ಊಟ ಇಳಿಯಲ್ವೇನೋ? ಹಾಗಲ್ವೇ, ಮತ್ತಿನ್ ಹೇಗೋ? ಅದು ಹಾಟ್ ಸೀಟು, ಅರ್ತಾಟ ಕೂಗಾಟ ಜಾಸ್ತಿ ಆಗುತ್ತೆ. ಏನ್ರಿ ನಿಮ್ಮ ಮಾತಿನ ಅರ್ಥ? ನಾನು ಇಲ್ಲಿಗೆ ಬಂದಿರೋದೇ ಕಾಲ್ ಕೆರ್ಕೊಂಡು ಜಗಳ ಆಡೋದಕ್ಕೆ ಅಂತನಾ? ಒಟ್ನಲ್ಲಿ ನೀವು ನನ್ನ ಜಗಳ ಗಂಟೆ ಮಾಡ್ಬಿಟ್ರಿ ಅಲ್ಲ? ನನಗೂ ಮನ್ಸಿದೆ ರೀ. ಕುರುಕ್ಷೇತ್ರ ನಡೀತಲ್ಲ, ಅಲ್ಲಿಗೆ ರಾಮ ಲಕ್ಷ್ಮಣ ಅಂತ ಅಣ್ಣ ತಮ್ಮಂದ್ರು ಹೋದ್ರು ಬಡ್ದಾಡ್ಕೊಂಡು ಸಾಯ್ತಾರಂತೆ. ಆ ಜಾಗ ಡೆಲ್ಲಿ ಹತ್ರ ಇದೆಯಂತೆ. ನಾನಿರೋ ಜಾಗ ಎಲ್ಲ ಯುದ್ಧ ಭೂಮಿನ. ಸುಮ್ಮನೆ ಊಟ ಮಾಡ್ರಿ. ಮಯೂರಿ ಪುಟ್ಟ, ಇದೇನಿದು? ಗುಬ್ಬಚ್ಚಿ ತಿಂದು ಹಾಕಿ ತಿಂತಿದ್ಯಾ? ಹೀಗೆ ತಿಂದ್ರೆ ಹೇಗಮ್ಮ? ವಯಸ್ಸಿನ ಹುಡುಗರು ಹೇಗಿರ್ಬೇಕು ಹೇಳು? ಮೈ ಕೊಯ್ ತುಂಬಿಕೊಂಡು ಗುಂಡ್ಗಿರ್ಬೇಕು. ನೀನ್ ನೋಡು, ಕಡ್ಡಿ ತರ ಒಣಗೋಗಿದ್ಯಾ. ನೀನ್ ಚೆನ್ನಾಗಿ ತಿನ್ಲಿಲ್ಲ ಅಂದ್ರೆ ನೀನ್ ಓದೋ ವಿದ್ಯೆ ಎಲ್ಲ ತಲೆಗೆ ಹತ್ತೋದ್ ಬೇಡ್ವಾ? ನೋಡು ಪುಟ್ಟಿ, ಸಂಕೋಚ ಪಟ್ಕೋಬೇಡ. ಹೊಟ್ಟೆ ತುಂಬ ಊಟ ಮಾಡು, ಆಯ್ತಾ? ಅತ್ಗೆ ನಿಮಗೂ ಗೊತ್ತಾಗಲ್ಲ, ಅವಳಿಗೆ ಆಗ ಬಡಿಸೋದು. ನಾ ಬಡಿಸ್ತೀನಿ ರೀ. ಅತ್ತೆ ಬೇಡ, ನನಗೆ ಸಾಕು. ಹೊಟ್ಟೆಗೆ ಎಷ್ಟು ಬೇಕು ಅಂತ ನನಗೂ ಅರ್ಥ ಆಗತ್ತೆ. ಊಟ ಮಾಡು. ಅತ್ಗೆ ಇವತ್ತೇನು ಸ್ವೀಟ್ ಮಾಡಲಿಲ್ವಾ? ಇಲ್ಲಮ್ಮ, ಅಂಥ ವಿಶೇಷ ಏನಿಲ್ವಲ್ಲ, ಅದಕ್ಕೆ ಮಾಡಲಿಲ್ಲ. ಹೌದಾ? ಸರಿ ಬಿಡಿ. ನಾಳೆ ಬೆಳಗ್ಗೆ ಮಯೂರಿಗೆ ಇಷ್ಟ ಆಗಿರೋ ಸ್ವೀಟನ್ನ ಮಾಡಿ ನಾನೇ ಬಡಿಸ್ತೀನಿ. ಅಯ್ಯೋ, ಇದ್ಯಾಕೆ ಎಲ್ರು ಹೀಗೆ ಮುಖ ನೋಡ್ತಿದ್ದೀರಾ? ನಿಮ್ಮೆಲ್ರಿಗೂ ಆಶ್ಚರ್ಯ ಆಗಿದೆ ಅಲ್ಲ? ಇದ್ದಕ್ಕಿದ್ದ ಹಾಗೆ ಸ್ಟೀಲ್ ತಟ್ಟೆ ಚಿನ್ನದ ತಟ್ಟೆ ಆದ್ರೆ ಆಶ್ಚರ್ಯ ಆಗೋದು ಸಹಜನೇ. ಆಗದೆ ಇರುತ್ತಾ? ನನಗೆ ತಡ್ಕೊಳಕ್ ಆಗ್ತಿಲ್ಲ. ಸತ್ಯ ಹೇಳ, ನನಗೆ ಹಾರ್ಟ್ ಅಟ್ಯಾಕ್ ಆದ್ರೂ ಆಗ್ಬೋದು. ಎಂತ ಮಾತು ಅಂತ ಆಡ್ತಿರ್ರಿ? ನೋಡಿ, ಈಗ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಇದು ನನ್ನ ಕಡೆ ನಿರ್ಧಾರ. ನನ್ನ ನಿರ್ಧಾರದಂತೆ ನಡೆದ್ರೆ ಸರಿ, ಇಲ್ಲ ಅಂದ್ರೆ ನಾನಿಲ್ಲ. ಹೇಳ್ಬಿಡ್ತೀನಿ, ಜಯಂತನ್ ಮದುವೆ.
ಜಯಂತ ಸರಿಯಾಗಿ ಕೇಳಿಸ್ಕೊ. ಜಯಂತನ ಮದುವೆ ಅವನು ಇಷ್ಟಪಟ್ಟು ಹುಡುಗಿ ಮಯೂರಿ ಜೊತೆನೆ ನಡೆಯುತ್ತೆ. ಮಯೂರಿನೇ ನನ್ನ ಸೊಸೆ, ಇದು ಸತ್ಯ.